ಬಿಜೆಪಿಯ ರಾಜ್ಯಾಧ್ಯಕ್ಷ ಪಟ್ಟಕ್ಕಾಗಿ ಫೈಟ್ ವಿಪರೀತ ಹಂತಕ್ಕೆ ಹೋಗುವಂತಹ ಮುನ್ಸೂಚನೆ ಸಿಗ್ತಾ ಇದೆ. ಇಲ್ಲಿ ತನಕ ಅಂದರೆ ಆಲ್ಮೋಸ್ಟ್ ಒಂದು 10-15 ವರ್ಷದಲ್ಲಿ ಚುನಾವಣೆನೇ ಇಂಟರ್ನಲ್ ಚುನಾವಣೆ ಬಿಜೆಪಿಯಲ್ಲಿ ಅಧ್ಯಕ್ಷ ಸ್ಥಾನ ವಿಚಾರವಾಗಿ ನಡೆದಿರಲಿಲ್ಲ. ಬಟ್ ಯತ್ನಾಳ್ ಅವರು ಹಠ ಹಿಡಿತಾ ಇದ್ದಾರೆ, ಯತ್ನಾಳ್ ಟೀಮ್ ಹಠ ಹಿಡಿತಾ ಇದೆ. ಹೀಗಾಗಿ ಈ ಹಠವನ್ನು ಎಂಟರ್ಟೈನ್ ಮಾಡುತ್ತಾ ಬಿಜೆಪಿ ಹೈಕಮಾಂಡ್ ಅನಿವಾರ್ಯನ ಅದನ್ನು ಎಂಟರ್ಟೈನ್ ಮಾಡೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ವಿಜಯೇಂದ್ರ ವಿರುದ್ಧ ಯತ್ನಾಳ್ ತೊಡೆ ತಟ್ಟಿದ್ದಾರೆ, ಸವಾಲ್ ಹಾಕ್ತಾ ಇದ್ದಾರೆ. ಸ್ಪರ್ಧೆ ಖಚಿತ, ಗೆಲುವು ನಿಶ್ಚಿತ, ಠೇವಣಿ ಉಚಿತ ಅಂತ ಯತ್ನಾಳ್ ಹೇಳಿದ್ದಾರೆ. ಎಲೆಕ್ಷನ್ ಸ್ಟ್ರೈಟ್ ಫೈಟ್ಗೆ ಅಖಾಡ ಸಜ್ಜಾದಂಗೆ ಕಾಣಿಸ್ತಾ ಇದೆ. ಈ ವಾರದಲ್ಲೇ ರಾಜ್ಯಾಧ್ಯಕ್ಷ ಸ್ಥಾನದ ಚುನಾವಣೆಗೆ ಕ್ಲೈಮ್ಯಾಕ್ಸ್ ಕೂಡ ನೋಡೋದಕ್ಕೆ ಸಿಗ್ಬಹುದು. ವರಿಷ್ಠರು ಜಿದ್ದಾಜಿದ್ದಿ ಎಲೆಕ್ಷನ್ಗೆ ಗ್ರೀನ್ ಸಿಗ್ನಲ್ ಕೊಡೋದು ಆಲ್ಮೋಸ್ಟ್ ಡೌಟ್ ಅಂತ ಹೇಳಲಾಗ್ತಾ ಇದೆ. ಬಿಕಾಸ್ ಅದು ಪಕ್ಷದ ಮರ್ಯಾದೆ ಪ್ರಶ್ನೆನೂ ಹೌದು. ಆಮೇಲೆ ಕೇಡರ್ ಬೆಸ್ಟ್ ಪಾರ್ಟಿ ಅಲ್ವಾ, ಅದಕ್ಕೋಸ್ಕರ ಕೊಡೋಣ ಯಾರಿಗಾದ್ರೂ ಒಬ್ಬರಿಗೆ ಅಂತಕ್ಕಂಥ ಲೆಕ್ಕಾಚಾರನೂ ಇರುತ್ತೆ. ಮತ್ತೆ ಇಂಟರ್ನಲ್ ಚುನಾವಣೆ ಅನ್ನೋದು ನಾಮಕೆ ವಾಸ್ತೆ ಮಾಡ್ತಾರೆ. ಬಿಕಾಸ್ ಎಲೆಕ್ಷನ್ ಕಮಿಷನ್ ನೋಡ್ತಿರುತ್ತೆ ಇವ್ರು ಹೆಂಗೆ ಆಯ್ಕೆ ಆದ್ರು ಅಧ್ಯಕ್ಷರು ಅಂತೆಲ್ಲ ನೋಡ್ತಾರೆ. ಬಟ್ ಅದು ಯೂಶಲಿ ಹೈಕಮಾಂಡ್ನಿಂದ ನಿರ್ಧಾರಿತ ಆಗಿರುವಂತಹ ವ್ಯಕ್ತಿಗೆ ನೀವು ಎಲೆಕ್ಷನ್ ಮಾಡಿ ಅಂತ ಹೇಳಿ ಸೂಚಿಸ್ತಾರೆ. ಬಟ್ ಇದು ಒಂದು ವಿಚಿತ್ರ ಸನ್ನಿವೇಶದಲ್ಲಿ ಇದ್ದಾರೆ. ಹಂಗಂತ ಬಿಜೆಪಿಯಲ್ಲಿ ಇಂಥ ಸನ್ನಿವೇಶ ಬಂದಿಲ್ವಾ ಅಂತ ನೀವು ಕೇಳಿದ್ರೆ ಇತಿಹಾಸವನ್ನು ನಾವು ನೋಡಿದಾಗ ಬಂದಿದೆ. ಬಿ ವಿ ಶಿವಪ್ಪ ಮತ್ತು ಎ ಕೆ ಸುಬ್ಬಯ್ಯ ಅವರು ಇದ್ದಾಗ ಇಂಥದ್ದೊಂದು ಎಲೆಕ್ಷನ್ ಆಗಿತ್ತು. ಹೋಗಿಲ್ರಪ್ಪ, ಅಲ್ಲೆಲ್ಲ 600 ಶಾಸಕರ ಬೆಂಬಲ ಇದ್ದಾಗ ನಮ್ದೇನು ಕೆಲಸ ಐತಿ. 1500 MP ಬೆಂಬಲ ಐತಿ, ಒಂದು 2000 MLC ಬೆಂಬಲ ಐತಿ, ಇಡೀ ರಾಜ್ಯದ ಕಾರ್ಯಕರ್ತರ ಬೆಂಬಲ ಐತಿ. ಯತ್ನಾಳಿಂದ ಜಾರಕಿಹೊಳಿಯಿಂದ ಯಾವ ಮಗ ಅದಾನ, ಅದಕ್ಕೆ ಹೋಗಿಲ್ಲ. ನಿರೀಕ್ಷಿತ ಹೆಂಗಿರ್ತೈತಿ, ಕಾರ್ಯಕರ್ತರು ಹುರುಪಾಗಂತ ಅಧ್ಯಕ್ಷ ಆಗ್ಬೇಕು. ರಾತ್ರಿ ಬೆಳತನ ಡಿ ಕೆ ಶಿವಕುಮಾರ್ ಮನ್ಯಾಗ ಇದ್ರಿ ಹೆಂಗೆ BJP ಉದ್ದಾರ ಆಗ್ತೈತೆ ರೀ. ರಾತ್ರಿ ಡಿ ಕೆ ಶಿವಕುಮಾರ್ ಮನ್ಯಾಗ, ಮುಂಜಾನೆ 4ಕ್ಕೆ ಸಿದ್ದರಾಮಯ್ಯ ಮನ್ಯಾಗ, 11ಕ್ಕೆ ಬೋಲೋ ಭಾರತ್ ಮಾತಕ್ಕೆ ಜಯ ಅಂತ ನಡೀದಿಲ್ಲ. ನಾವು ನಿರ್ಣಯ ಮಾಡಿಬಿಟ್ಟೆವು, ಸ್ಪರ್ಧೆ ಖಚಿತ, ಸ್ಪರ್ಧೆ ನಿಶ್ಚಿತ, ಠೇವಣಿ ಉಚಿತ, ಗೆಲುವು ನಿಶ್ಚಿತ. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಮಸೂದ್. ಈಗ ಹಠ ಹಿಡಿದವ್ರನ್ನ ಸಮಾಧಾನ ಮಾಡಬೇಕು ಅಂದರೆ ಅವ್ರ ಕೈಗೆ ಏನಾದರೂ ಕೊಡಬೇಕು. ಈಗ ಯತ್ನಾಳ್ ಅವ್ರ ಹಠನ ಎಂಟರ್ಟೈನ್ ಮಾಡುತ್ತಾ ಹೈಕಮಾಂಡು, ಅಥವಾ ಚುನಾವಣೆ ನಡೆಸೋದು ಅನಿವಾರ್ಯನಾ? ಸಂಧಾನ ಅಂತ ಅಂದರೆ ಹೆಂಗೆ ಸಂಧಾನ ಮಾಡ್ತಾರೆ, ಯಾವ ರೀತಿ ಸಂಧಾನ ಮಾಡ್ತಾರೆ? ಮಮತಾ, ನಿನ್ನೆ ಯತ್ನಾಳ್ ಅವರು ಈಗಾಗಲೇ ಸವಾಲು ಕೂಡ ಹಾಕಿರುವಂಥದ್ದು, ನಮ್ಮ ಪಡೆಯಿಂದ ನಾನೇ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತೇನೆ ಅಂತ. ಗೆಲುವು ನಿಶ್ಚಿತ ಅಂತಲೂ ಕೂಡ ಹೇಳಿದ್ದಾರೆ, ಜಯ ಖಚಿತ ಅಂತಲೂ ಕೂಡ ಹೇಳಿದ್ದಾರೆ. ಎಲ್ಲೋ ಒಂದು ಕಡೆ ವಿಜೇಂದ್ರ ಮತ್ತು ಯತ್ನಾಳ್ ಅವರ ನಡುವಿನ ಕಾದಾಟ ಕುತೂಹಲ ಇದೆ. ಬಿಜೆಪಿಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಹೈಕಮಾಂಡ್ ಈ ವಿಚಾರದಲ್ಲಿ ಇನ್ನೂ ಕೂಡ ಯಾವುದೋ ಒಂದು ತೀರ್ಮಾನವನ್ನು ಹೇಳಿಲ್ಲ. ಯಾಕೆಂದರೆ ಉಸ್ತುವಾರಿಯಾಗಿರುವಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನ ರಾಜ್ಯಕ್ಕೆ ಕಳಿಸ್ಕೊಟ್ಟು ಇಬ್ಬರ ನಡುವೆ ಸಹಮತ ಮೂಡಿಸುವಂಥ ಪ್ರಯತ್ನಕ್ಕೆ ಹೈಕಮಾಂಡ್ ಮುಂದಾಗಿದೆ ಅಂತ ಕೂಡ ಹೇಳಲಾಗ್ತಿದೆ. ಆ ಸಂಬಂಧಪಟ್ಟಂತೆ ಸದ್ಯದಲ್ಲೇ ಚೌಹಾಣ್ ಅವರು ಕೂಡ ರಾಜ್ಯಕ್ಕೆ ಬರ್ತಾರೆ. ಇಬ್ಬರನ್ನು ಕೂಡ ಮುಖಾಮುಖಿ ಸಾಧ್ಯ ಆದರೆ ಮುಖಾಮುಖಿ ಕೂರಿಸ್ಕೊಂಡು ಚರ್ಚೆ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ಯಾಕೆಂದರೆ ಇತ್ತೀಚಿನ 2-3 ದಶಕಗಳಲ್ಲಿ ತೀರಾ ನಾನಾ ನೀನಾ ಥರದ ಚುನಾವಣೆ ಆಗಿಲ್ಲ. ಅಂದರೆ ಬ್ಯಾಲೆಟ್ ಪೇಪರ್ ಮಾದರಿಯಲ್ಲಿ BJP ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಆಗಿಲ್ಲ. ಹಾಗಾಗಿ ಸಹಮತದಲ್ಲೇ ಆಯ್ಕೆ ಮಾಡಬೇಕು ಅನ್ನುವಂಥ ಕಸರತ್ತು ಹೈಕಮಾಂಡ್ ಮಾಡ್ತಾ ಇದೆ. ಈಗಾಗಲೇ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವ್ರ ಸಮ್ಮುಖದಲ್ಲೂ ಕೂಡ ಸಭೆ ಮಾಡಲಾಯಿತು, ಅಭಿಪ್ರಾಯ ಸಂಗ್ರಹ ಮಾಡಲಾಯಿತು. ಅದಕ್ಕೂ ಮುನ್ನ ತರುಣ್ ಚುಗ್ ಅವರು ರಾಜ್ಯಕ್ಕೆ ಬಂದಿದ್ದರು, ಅವರಿಂದಲೂ ಕೂಡ ಅಭಿಪ್ರಾಯ ಸಂಗ್ರಹ ಮಾಡಿದ್ದಾರೆ. ಆದರೆ ಬಣವ ರಾಜಕಾರಣ ಇನ್ನೂ ಕೂಡ ಮುಗಿತಾ ಇಲ್ಲ. ಹಾಗಾಗಿ ಹೈಕಮಾಂಡ್ ಏನು ಮಾಡುತ್ತೆ ಅಂತ ಕಾದು ನೋಡಬೇಕು. ಸದ್ಯಕ್ಕೆ ವಿಜೇಂದ್ರ ವರ್ಸಸ್ ಯತ್ನಾಳು ಇಬ್ಬರು ಕೂಡ ಸ್ಪರ್ಧೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು ಆ ಕಡೆ ಭಾಳ ರಣರೋಚಕವಾಗಿ ಪರಿಣಮಿಸಿಕೊಂಡಿದೆ. ಒಟ್ಟಾರೆಯಾಗಿ ಹೈಕಮಾಂಡು ಯಾವ ರೀತಿ ಇದನ್ನು ಬಗೆಹರಿಸುತ್ತೆ ಅಂತ, ರಾಜ್ಯಾಧ್ಯಕ್ಷ ಚುನಾವಣೆ ನಂತರ ಎಲ್ಲವೂ ಸರಿಯಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ರಾಜ್ಯಾಧ್ಯಕ್ಷ ಚುನಾವಣೆ ಯಾವ ರೀತಿ ಆಗುತ್ತೆ ಅನ್ನುವಂದೇ ಪ್ರೈಮರಿ ಗೊಂದಲ. ಅದನ್ನು ಯಾವ ರೀತಿ ಬಗೆಹರಿಸುತ್ತೆ ಹೈಕಮಾಂಡ್ ಅಂತ ಕಾದು ನೋಡಬೇಕು. ಒಟ್ಟಾರೆಯಾಗಿ ಯತ್ನಾಳ್ ಅವರು ಆ ಕಡೆ ಪ್ರವೇಶ ಮಾಡೋಕ್ಕೆ ರೆಡಿಯಾಗಿದ್ದಾರೆ. ವಿಜೇಂದ್ರ ಅವರು ಹೈಕಮಾಂಡ್ ಸೂಚನೆ ಕಾಯ್ತಾ ಇದ್ದಾರೆ. ಏನಾಗುತ್ತೆ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದ ಕುತೂಹಲ. ರೈಟ್, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗೆ. ಆ ಕುತೂಹಲ ನೋಡೋಣ, ಕುತೂಹಲ ಹಾಗೆ ಇರಲಿ ಸದ್ಯಕ್ಕೆ. ಆಯ್ತಾ, BJP ಹ್ಯಾಕ್ ಸರಿ ಮಾಡ್ಕೊಳ್ಳುತ್ತೆ ಶಿಸ್ತಿನ ಪಕ್ಷ ಅಂತ ಕಾದು ನೋಡೋಣ.